ಎಲ್ರಿಗೂ ನಮಸ್ಕಾರ. ನಮ್ಮ ಮನೆ ಇರೋದು ಶ್ರೀನಿವಾಸಪುರದಲ್ಲಿ. ಶ್ರೀನಿವಾಸಪುರಕ್ಕೂ ಮತ್ತು ನಮ್ಮ ಊರಿಗೂ 10 ಕಿಲೋಮೀಟರ್ ಅಷ್ಟು ದೂರ ಇರುತ್ತೆ. ನಮ್ಮ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು. ನಾವು ತರಕಾರಿಯನ್ನು ಹೊರಗಡೆ ಮೋಸ್ಟ್ಲಿ ಕೊಂಡ್ಕೊಳಲ್ಲ. ಅಮ್ಮ ಟೊಮೊಟೊ ಬೆಳೆಸ್ತಾರಲ್ಲ, ಅದರಲ್ಲೇ ಸೋರೆಕಾಯಿ, ಹೀರೆಕಾಯಿ, ಬೀನ್ಸು ಇಂಥದ್ದು 2-3 ಗಿಡ ಹೂಣ್ಸಿರ್ತಾರೆ ಮನೆಗಾಗತ್ತೆ ಅಂತ. ಮತ್ತು ನಾವು ತರಕಾರಿ ಏನು ಕೊಂಡ್ಕೊಳಲ್ಲ ಅಂದಿದ ತಕ್ಷಣ ಕೆಲವೊಬ್ಬರು ಕಮೆಂಟ್ ಮಾಡಿದರು, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನು ಬೆಳೆಸ್ತೀರಾ ಅಂತ. ಕೆಲವೊಂದು ಐಟಮ್ಸು ಹೊರಗಡೆನೂ ಕೊಂಡ್ಕೊತೀವಿ. ಹಿಂಗೆ ಅದಕ್ಕೆ ಖಾಲಿ ಆಗಿತ್ತು ಮನೆಯಲ್ಲಿ. ಅದಕ್ಕೆ ಕಿತ್ಕೊಂಬರೋಣ ಅಂತ ತೋಟಕ್ಕೆ ಹೋಗ್ತಾ ಇದ್ದರೆ ಇವಾಗ ಗಣೇಶ ಹಬ್ಬ ಫೆಸ್ಟಿವಲ್ ಅಲ್ವಾ, ಸೀಸನ್ ಅಲ್ವಾ ಇದು. ಅದಕ್ಕೆ ಚಂದ ವಸೂಲಿ ಮಾಡೋಕ್ಕೆ ಅಂತ ಇಲ್ಲಿ ಮಕ್ಕಳು ನಮಗೆ ಅಡ್ಡ ಹಾಕಿದ್ರು. ನಮ್ಮ ವಿಡಿಯೋ ತೆಗೆಯೋದನ್ನು ನೋಡಿ ಓಡಿ ಹೊಟ್ಟೋದ್ರು, ಏನೋ ವಿಡಿಯೋ ತೆಗಿತಾ ಇದ್ದಾರೆ ಅಂತ. ನಿಮಗೂ ಇಂಥ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಹಳ್ಳಿ ಕಡೆ ಇರೋರ್ಗೆ ಹಾಗೇ ಆಗಿರುತ್ತೆ. ನಿಮಗೇನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಅಲ್ವಾ, ನಾವು ಸೌತೆಕಾಯಿ ಉಣ್ತಿದ್ದೀವಿ ಅಂತ. ನೋಡಿ ಉಣಿದ್ದೀವಿ. ಇದು ಉಣಿಸಿ ಒಂದು ವಾರ ಅಷ್ಟು ಆಗಿದೆ. ನೋಡಿ ಇವಾಗ ಚೆನ್ನಾಗಿ ಮೊಳಕೆ ಬಂದಿದೆ. ಇದು 1 ತಿಂಗಳು ಅಷ್ಟೇ ಇರುತ್ತೆ. 1 ತಿಂಗಳಾದಮೇಲೆ ಮುಗ್ದೋಗುತ್ತೆ. ಇದಾದಮೇಲೆ ನಾವು ಅವರೆಕಾಯಿ ಉಣಿಸ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಾದಮೇಲೆ ನಾವು ತರಕಾರಿ ಕಿತ್ಕೊತಾ ಇದ್ದೀವಿ. ಮನೆಗೆ ಹೇಳ್ದೆ ಅಲ್ಲ, ಮನೆಗೆ ತರಕಾರಿ ಕಿತ್ಕೊಳಕ್ಕೆ ನಾವು ಇಲ್ಲಿಗೆ ಬಂದಿದ್ದು ಅಂತ. ಮನೆಗೆ ಸ್ವಲ್ಪ ಬೀನ್ಸು, ಹೀರೆಕಾಯಿ ಎಲ್ಲ ಕಿತ್ಕೊತಾ ಇದ್ದೀವಿ. ಕಿತ್ಕೊಂಡು ಹಂಗೆ ಹೆಂಗೂ ಬಂದಿದ್ದೀವಿ ಅಂತಲ್ಲ, ಅಮ್ಮನ ಪಿಕ್ ಮಾಡಿಕೊಂಡು ನಾವು ಮನೆಗೆ ಹೋಗ್ತೀವಿ ಅಷ್ಟೇ. ಈ ವಿಡಿಯೋಗೆ ಇನ್ನಷ್ಟು ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೆಂಥ ವೀಡಿಯೋಸ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ನಾವು ತರಕಾರಿ ಕಿತ್ಕೊತಾ ಇದ್ದೀವಿ. ಇನ್ನು ಸದ್ಯಕ್ಕೆ ನಾವು ಬೀನ್ಸು ಮತ್ತು ಹೀರೆಕಾಯಿ ಕಿತ್ಕೊತಾ ಇದ್ದೀವಿ, ನಾನು ನಮ್ಮಮ್ಮ. ಇದನ್ನು ಕಿತ್ಕೊಂಡು ಮನೆಗೆ ಹೋಗ್ತೀವಿ ಅಷ್ಟೇ. ಈ ವಿಡಿಯೋಗೆ ಇನ್ನಷ್ಟು ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.